ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು KSPCನಲ್ಲಿ ನಮ್ಮ ಕ್ಯೂಪಿನ ಹೇಗೆ ರಿನವಲ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. KSPC ಆ್ಯಪ್ ಓಪನ್ ಆದ ತಕ್ಷಣ ನಮಗೆ ಅಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನಾವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಲಾಗಿನ್ ಯೂಸಿಂಗ್ OTP ಅಂತ ಕೊಡಬೇಕು. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಯಾವ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ KSPCನಲ್ಲಿ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ OTP ಬರುತ್ತೆ. ಸೊ ಆ OTPನ ಅಲ್ಲಿ ಎಂಟರ್ ಮಾಡಬೇಕು. ತುಂಬ ಜನಕ್ಕೆ ಈ ಆ್ಯಪ್ನಲ್ಲಿ ಹೇಗೆ ರಿನ್ಯೂವಲ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಸೊ ಆದ್ದರಿಂದ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನೆಕ್ಸ್ಟ್ ವೆರಿಫೈ OTPಗೆ ಕೊಡಬೇಕು. ನಂತರ ಇಲ್ಲಿ ನಮ್ಮದು ಡೀಟೇಲ್ಸ್ ಬರುತ್ತೆ, ಕ್ಯೂಪಿದು ರಿನ್ಯೂ ಅಂತ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ಯೂಪಿ ರಿನ್ಯೂವಲ್ ಮಾಡೋಕ್ಕೆ ಏನೇನು ಇನ್ಸ್ಟ್ರಕ್ಷನ್ ಅಂತ ಹೇಳಿಕೊಟ್ಟಿದ್ದಾರೆ. ಈ ವರ್ಷದಿಂದ ಸ್ಪೆಷಲ್ ಆಗಿ ನಮಗೆ ABHE ನಂಬರ್ ಆ್ಯಂಡ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಅಂತ ಹೊಸ ಆಪ್ಷನ್ ಬಂದಿದೆ. ಸೊ ಅದನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲೀನಾಗಿ ಓದ್ಕೊಳ್ಳಿ ಆ್ಯಂಡ್ ನಾನು ಸಹ ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ನೋಡಿ, ABHE ನಂಬರ್ ಅಂದರೆ ಆಯುಷ್ಮಾನ್ ಕಾರ್ಡ್ನಲ್ಲಿ ಇರುವಂತಹ 14 ಡಿಜಿಟ್ ನಂಬರ್ನ ಇಲ್ಲಿ ನಾವು ಎಂಟರ್ ಮಾಡಬೇಕು ಆ್ಯಂಡ್ ಆ ಕಾರ್ಡ್ನ ಫೋಟೋ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದು ಯಾರಿಗೆಲ್ಲ ತೊಗೊಳಕ್ಕೆ ಬರಲ್ಲ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ABHE ನಂಬರ್ ಆ್ಯಂಡ್ ಕಾರ್ಡ್ನ ಹೇಗೆ ತೊಗೊಳ್ಳೋದು ಅಂತ ಇನ್ನೊಂದು ಸ್ಪೆಷಲ್ ವೀಡಿಯೋ ಮಾಡಿ ಹಾಕ್ತೀನಿ. ನಾನೀಗ ಎಂಟರ್ ಮಾಡಿದ್ದೀನಿ, ಹಾಗೆ ಫೋಟೋ ನಾನು ತೊಗೊಂಡಿರೋದ್ರಿಂದ ನಾನು ಫೈಲ್ನಿಂದ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿ 100% ಅಂತ ಬಂದ ಮೇಲೆ ನಾವು ಅಪ್ಡೇಟ್ನ ಕೊಡಬೇಕು. ನೆಕ್ಸ್ಟ್ ಇದು ಪರ್ಸ್ನಲ್ ವೆರಿಫಿಕೇಷನ್ ಅಂದರೆ ನಮ್ಮದು ಲೈವ್ ಫೋಟೋನ ಕೇಳುತ್ತೆ. ಸೊ ಅಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಟೇಕ್ ಸ್ನ್ಯಾಪ್ಶಾಟ್ ಅಂತ ಇದೆಯಲ್ಲ, ಅಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ಏನಾದರೂ ಫೋಟೋ ಕ್ಲೀನಾಗಿ ಬಂದಿಲ್ಲ ಅಂದರೆ ರೀಟೇಕ್ ತೊಗೊಳ್ಳಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ಗೆ ಹೋಗಬೇಕು. ಇಲ್ಲಿ ನಮಗೆ ಪೇಮೆಂಟ್ ತುಂಬ ತರಹ ಇದೆ. UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಆ್ಯಂಡ್ ಜನರೇಟ್ QR ಈ ರೀತಿ ಎಲ್ಲ ಇದೆ. ನಾನು ಜನರೇಟ್ QRನ ಕೊಡ್ತೀನಿ. ಈ QR ಕೋಡ್ನ ಸ್ಕ್ಯಾನ್ ಮಾಡಿ ನಾನು ಪೇಮೆಂಟ್ ಮಾಡ್ತೀನಿ. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಈ ಮೂರಲ್ಲಿ ಯಾವುದ್ರಲ್ಲಾದರೂ ಸಹ ನಾವು ಮಾಡ್ಬೋದು. ಆ್ಯಂಡ್ ಜನರೇಟ್ QR ಅಂತ ಕೊಟ್ಟ ಮೇಲೆ ನಮಗೆ 5 ಮಿನಿಟ್ಸ್ ಟೈಮ್ ಅಷ್ಟೇ ಇರೋದು. ಅದಾದ ನಂತರ ಇದು ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ಟೈಮ್ನ ವೇಸ್ಟ್ ಮಾಡದೆ ನೀವು ಜನರೇಟ್ QR ಅಂತ ಕೊಟ್ಟರೆ ತಕ್ಷಣ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಯಾವ ಆ್ಯಪ್ನಲ್ಲಿ ನೀವು ಪೇಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅದಕ್ಕೆ ಹೋಗಿ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಬೇಕಾದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅಂತಲೇ ಬರುತ್ತೆ. ಸೊ ನೀವು ಪೇಮೆಂಟ್ ಆದ ತಕ್ಷಣ ಮತ್ತೆ KSPC ಆ್ಯಪಿಗೆ ಬಂದರೆ ರಿಸೀವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೋಡ್ಬೋದು, ಈ ರೀತಿ ಬರುತ್ತೆ ಅಷ್ಟೇ. ನಮಗೆ ರೆಸಿಪ್ಟ್ ಬರಲ್ಲ. ಏನಕ್ಕೆ ಅದು ಜನರೇಟ್ ಆಗೋಕ್ಕೆ 24 hours ಆರ್ 2 days ಇಷ್ಟು ದಿನ ಬೇಕಾಗುತ್ತೆ. ಅದಾದ ನಂತರ ನಮಗೆ ಮೇಲ್ಗೆ ರೆಸಿಪ್ಟ್ ವೋಚರ್ ಬಂದಿರುತ್ತೆ, ಆವಾಗ ನಾವು ತೊಗೋಬೋದು. ಇದು ಎಲ್ಲರೂ ಸಹ ಡಿಸೆಂಬರ್ ಎಂಡ್ನಲ್ಲೇ ಮಾಡ್ತಾರೆ, ಇಲ್ಲಾಂದರೆ ಮಾರ್ಚ್ ಒಳಗೆ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನಾನು ಡಿಸೆಂಬರ್ ಎಂಡ್ನಲ್ಲಿ ಮಾಡಿರುವಂಥದ್ದು. ಸೊ ಈ ವಿಡಿಯೋ ನಿಮಗೆ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.